ಟುಗೆದರ್ ವಿ ಎಕ್ಸೆಲ್. ಈಗ ನನ್ನ ಜೊತೆಗೆ ಸೇರ್ಕೊಳ್ತಾ ಇರುವವರು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಬೆಂಗಳೂರು ರೀಜನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸೀನಿಯರ್ ಎಸ್ ಚಂದ್ರಶೇಖರ್. ನಾವು ಈ ಸಂಸ್ಥೆಯ ಮೂಲಕ ನಾವು ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಲೀಡರ್ಶಿಪ್ ಡೆವಲಪ್ಮೆಂಟ್ ಇದು ಹೇಗೆ ಫೋಕಸ್ ಆಗುತ್ತೆ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ನಮ್ಮ ಸಂಸ್ಥೆಯ ಮಾತೃ ಸಂಸ್ಥೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ನಾವೆಲ್ಲ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ಲಿ 18ರಿಂದ 40 ವರ್ಷ ಆಗಿದ್ದು, ಅದಾದ ನಂತರ ಅಲ್ಲಿ 18ರಿಂದ 40 ಮಾತ್ರ ರಿಸ್ಟ್ರಿಕ್ಷನ್ ಆಗಿರೋದ್ರಿಂದ ಅದು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟು, ಇಂಡಿವಿಜುವಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆದ್ದರಿಂದ 40 ಆದ ನಂತರ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜೆಸಿಗಳು 40 ಆದ ಮೇಲೆ 40 ವರ್ಷ ವಯಸ್ಸಿನ ಎಬೋ ಆಗಿರ್ತಕ್ಕಂಥ ಜೆಸಿಗಳು ಕೇರಳದ ಕ್ಯಾಲಿಕಟ್ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ ಇವತ್ತು ಕೇರಳದಲ್ಲಿ ಸುಮಾರು 90 ಘಟಕಗಳನ್ನು ಹೊಂದಿದೆ, ಕರ್ನಾಟಕದಲ್ಲಿ 95 ಘಟಕಗಳನ್ನು ಹೊಂದಿದೆ, ಆಂಧ್ರ ಪ್ರದೇಶದಲ್ಲಿದೆ, ಆಮೇಲೆ ಗೋವಾದಲ್ಲಿದೆ, ಡೆಲ್ಲಿನಲ್ಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈಗ ಭಾರತದಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ದುಬೈನಲ್ಲಿ 7 ಘಟಕಗಳನ್ನು ಹೊಂದಿದ್ದೇವೆ, ಅಮೆರಿಕದ ಫ್ಲಾರಿಡಾನಲ್ಲಿದ್ದೇವೆ, ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿದ್ದೇವೆ, ನೇಪಾಳದಲ್ಲಿದ್ದೇವೆ. ಈ ವರ್ಷ ಓಮನ್, ಇಂಗ್ಲೆಂಡ್, ಐರ್ಲೆಂಡ್, ಮಸ್ಕತ್ ಇಲ್ಲೆಲ್ಲ ನಮ್ಮ ಘಟಕಗಳನ್ನು ಮಾಡಿದ್ದೀವಿ. ಶ್ರೀಲಂಕಾದಲ್ಲಿ 2 ಘಟಕಗಳನ್ನು ಮಾಡಿದ್ದೀವಿ. ಸೊ ಭಾರತದಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ವಿಶ್ವಕ್ಕೆ ಒಂದು ಮಾದರಿಯಾಗಿ ಹೇಗೆ ನಾವು ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಸಂಸ್ಥೆಗಳನ್ನು ಅಪ್ಪಿಕೊಳ್ತೇವೋ ಅದೇ ಥರ ನಮ್ಮ ಭಾರತದಿಂದ ಪ್ರಾರಂಭವಾದಂಥ ಸಂಸ್ಥೆಯನ್ನು ಪ್ರಪಂಚದ ಜನಗಳು ಒಪ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಆಂದೋಲನದ ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆ ಈಗ ಈ ವರ್ಷ ಮಹತ್ತರವಾಗಿ 4200 ಸದಸ್ಯರನ್ನು ಒಳಗೊಂಡಂತಹ ಸಂಸ್ಥೆ ಈ ವರ್ಷ 5376 ಜನರನ್ನ ನಾವು ಹೊಂದಿದ್ದೇವೆ. ಹಾಗೆಯೇ ಘಟಕಗಳ ಸಂಖ್ಯೆ ಈ ವರ್ಷ 55 ಹೊಸ ಘಟಕಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗೆಯೇ ನಮ್ಮ ಒಂದು ಜವಾಬ್ದಾರಿಯುತ ಮತ್ತು ಕ್ರಿಯಾಶೀಲ ನಾಗರಿಕತ್ವದ ಬಗ್ಗೆ ಅದನ್ನು ಶೋಕೇಸ್ ಮಾಡೋದಕ್ಕೋಸ್ಕರವಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಸಮ್ಮೇಳನ ಮಾಡ್ತಾ ಇದ್ದೇವೆ. ಈ ವರ್ಷ 25ನೇ ವರ್ಷದ ರಾಷ್ಟ್ರೀಯ ಸಮ್ಮೇಳನವನ್ನ ನಮ್ಮ ಬೆಂಗಳೂರಿನ ವಿಜಯನಗರದಲ್ಲಿ ಇರ್ತಕ್ಕಂಥ ಬಂಡ್ಸ್ ಸಂಘದಲ್ಲಿ ಮಾರ್ಚ್ 7 ಮತ್ತು 8ನೇ ತಾರೀಕು ಮಾಡ್ತೇವೆ. ಹಾಗೆಯೇ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಯ ಸಭೆಯನ್ನ 6ನೇ ತಾರೀಕು ನಾವು ಬೆಂಗಳೂರಿನಲ್ಲೇ ಮಾಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ನಾವು ನಿಮ್ಮ ಸಹಕಾರವನ್ನು ಬಯಸ್ತೇವೆ. ಯಾಕಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಸಮಾಜಮುಖಿ ಕಾರ್ಯಕ್ರಮಗಳು, ನಾವೇನು ಬಹಳ ದೊಡ್ಡ ಸಂಸ್ಥೆ ಅಲ್ಲದೆ ಇದ್ರೂ ಕೂಡ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಒಂದು ಸಮಾಜದ ಮುಖ್ಯವಾಗಿರ್ತದೆ. ಸಮಾಜದ ಒಂದು ಒಳಿತಿಗಾಗಿ ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ 40 ವರ್ಷ ವಯಸ್ಸಿನ ಯುವಕರು ಅಥವಾ ಸೀನಿಯರ್ಸ್, ಇಲ್ಲಿ ಸೀನಿಯರ್ಸ್ ಅಂದ್ರೆ ಅಬೌವ್ 40 ಇಯರ್ಸ್, ನಾವೆಲ್ಲ ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ಇದರಲ್ಲಿ ಈ ವರ್ಷ ರಾಷ್ಟ್ರಾಧ್ಯಕ್ಷನಾಗಿ ನಾನು ವಿಷನ್ 360 ಇಂಪ್ಯಾಕ್ಟಿಂಗ್ ಲೈಫ್ಸ್ ಅಂತ ಹೇಳಿ ಒಂದು ನನ್ನ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಡೆಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಲೀಡರ್ಶಿಪ್ ಆಪರ್ಚುನಿಟೀಸ್ ಕೊಡೋದಕ್ಕೆ, ಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋದಕ್ಕೆ, ಆಮೇಲೆ ನಮ್ಮ ಆರ್ಗನೈಸೇಷನ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ, ಆಮೇಲೆ ನಮ್ಮ ಏನು ಜವಾಬ್ದಾರಿಯುತ ನಾಗರಿಕತ್ವ ಅಂತ ಹೇಳ್ತೀವಿ ಸಿವಿಕ್ ಎಂಗೇಜ್ಮೆಂಟು, ಆಮೇಲೆ ನಮ್ಮ ಏನು ಅರ್ತ್ ಕೇರ್ ಮಿಷನ್ ಅಂತ ನಮ್ಮ ಭೂಮಿ ತಾಯಿಯನ್ನ ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಏನ್ ಮಾಡ್ತೀವಿ ಮರ ಗಿಡ ನೆಡೋದು ಅಂತ. ಆದ್ರೆ ನಾವು ಮರ ಗಿಡ ನೆಡೋದ್ರ ಜೊತೆಗೆ ಇರ್ತಕ್ಕಂಥ ಒಂದು ಸಣ್ಣ ಬಾವಿ ಇರ್ಬೋದು, ಹಾಳುಬಿದ್ದ ಬಾವಿ ಇರ್ಬೋದು, ಅದನ್ನು ಸ್ವಚ್ಛಗೊಳಿಸೋದಿರ್ಬೋದು, ನದಿಯನ್ನ ಸ್ವಚ್ಛಗೊಳಿಸೋದಿರ್ಬೋದು, ಸಮುದ್ರದ ತಡವನ್ನ ಸ್ವಚ್ಛಗೊಳಿಸೋದಿರ್ಬೋದು, ಮರ ಗಿಡಗಳನ್ನ ನೆಡುವುದಿರ್ಬೋದು, ಸ್ವಚ್ಛ ನೀರನ್ನ ಜನರಿಗೆ ಒದಗಿಸಿಕೊಳ್ಳೇ ಆಗಿರ್ಬೋದು, ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದಲ್ಲದೆ